ಒಂದು ಮುಸ್ಲಿಮ್ಸ್ ವಾರ್ಡೆ 5ರಿಂದ 6 ವಾರ್ಡ್ ಬರ್ತದೀಗ. ಎಲ್ಲ ಯುವಕರು ಅಂತವ್ರೆಲ್ಲ ರೆಡಿ ಆಗ್ರಿ. ಇಲ್ಲಿ ಪಾರ್ಟಿ ಪಕ್ಷ ಇರಲ್ಲ. ಈ ಸಲ ವೋಟಿಂಗ್ ಹೆಂಗ್ ನಡೀತದೆ ಅಂದ್ರೆ ಭ್ರಷ್ಟಾಚಾರದ ವಿರುದ್ಧ ನಿಂತ್ಕೊಂತಾರೆ ಅನ್ಕೊಂಡಿದೀನಿ. ಮಾಲೂರು ತಾಲೂಕ್ ಜನ ಇಲ್ಲಿ ನಡೆದಿರೋ 7 ವರ್ಷ ಭ್ರಷ್ಟಾಚಾರ ಏನ್ ನಡೆದಿದೆ 8 ವರ್ಷದಿಂದ ಅದ್ರ ವಿರುದ್ಧ ವೋಟ್ ಮಾಡೇ ಮಾಡ್ತಾರೆ. ನೀವು ಧೈರ್ಯವಾಗಿ ನಿಂತ್ಕೊಂಡು ಎಲೆಕ್ಷನ್ ಮಾಡಿದ್ರೆ ಸಾಕು. ಡಿ ವಿಜಯ್ ಕುಮಾರ್ ಅವ್ರ ಕ್ಯಾಂಡಿಡೇಟ್ ಆಗಿದ್ರಿಂದ ನಮ್ಮ ಕಮ್ಯುನಿಟಿ ಅಂತ ವೋಟ್ ಹಾಕಿದ್ದು ನಿಜ. ನಮ್ಮಲ್ಲಿದ್ದ ಲೀಡರ್ಸ್ ಯಾರು ಹೋಗ್ಲಿಲ್ಲ. ನೀವುಗಳಿಂದ ಸೇರಿ ನಿಮ್ಮ ಶಕ್ತಿ ಮೀರಿ ನೀವೆಲ್ಲ ಪ್ರಯತ್ನ ಮಾಡಿದಿರಿ. ರಾಮಮೂರ್ತಿ ಆಗ್ಬೋದು, ನೀವೆಲ್ಲ ನಮ್ಮ ಮೇಡಟಿ ಕೃಷ್ಣಪ್ಪನಾಗ್ಬೋದು, ಯಾರು ಎಲ್ಲೋದ್ರು ಯಾರು ಹೋಗ್ಲಿಲ್ಲ. ನೀವೆಲ್ಲ ಉಳ್ಕೊಂಡಿದ್ದೀರಿ. ಇಲ್ಲಿ ನಮ್ಮ ಕುಳ ವೆಂಕಟೇಶ ಮಕ್ಳು ಬಂದವ್ರನ ಬಂದಿಲ್ಲ, ಅವರೆಲ್ಲ ನಿಂತ್ಕೊಂಡು ಮಾಡಿದ್ ನಿಜ. ಸೀನಣ್ಣ ಆಗ್ಬೋದು, ರಾಮಚಂದ್ರಣ್ಣು, ಇಲ್ಲಿ ನೋಡಿ, ಇಲ್ಲಿ ಇಡೀ ಸಮುದಾಯನ ಎದುರು ಹಾಕೊಂಡೆ. ಎದುರಂತೆಲ್ಲ ಅದೊಂದು ಸೆಂಟಿಮೆಂಟು, ಅದೊಂದು ಸೆಂಟಿಮೆಂಟ್ ಇತ್ತು. ಈಗೇನಾಗಿದೆ, ನೆನ್ನೆ ಬಂಡೆ ಗುಡ್ಸ್ಲಿಗೆ ಹೋಗಿದ್ದೆ. ಆ ಊರಿಗೆ ರಸ್ತೆ ಮಾಡಿಕೊಟ್ಟೆ. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ರಸ್ತೆ ಮಾಡಿಕೊಟ್ಟೆ, ಊರಿಗೆ ದೇವಸ್ಥಾನ ಕಟ್ಟಿಸ್ಕೊಟ್ಟೆ. ಚಿಕ್ಕೂರು ಅಂತ ಒಗ್ಗಟ್ಟಾಗಿದ್ರು. ಕಮ್ಯುನಿಟಿ ಅಂತ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡ್ರು. ಮೊನ್ನೆ ಪೊಲೀಸ್ ಸ್ಟೇಷನ್ಲಿ ಗಲಾಟೆ ಆಗ್ಬಿಟ್ಟಿದೆ. ಅವ್ರಿಗೆ ನಮ್ಮ ಹತ್ರ ಬರಕ್ ಮುಜುಗರ, ಓಟ್ ಹಾಕಿಲ್ಲ ಅಂತೇಳಿ. ಆಮೇಲೆ ನಾನೇ ಫೋನ್ ತಗೊಂಡು ಸಾಲ್ವ್ ಮಾಡಿಕೊಟ್ಟೆ. ಹಾಗಾಗಿ ಈಗೇನಾಗಿದೆ, ಒನ್ನಿ ಕುಲಸ್ಥರದ್ದು ಪಾಪ ಕಾಂಗ್ರೆಸ್ ಅವ್ರ ಹತ್ರ ಹೋಗಿಲ್ಲ. ನಮ್ಮನ್ನ ಯಾರು ನಾವು ವೋಟ್ ಮಾಡ್ಲಿಲ್ಲಪ್ಪ ಅಂತ ಬಿಜೆಪಿಲಿದ್ದವರು ಇರ್ಸು ಮುರ್ಸು ಹೋಗೋದೆಲ್ಲಿ ಅಂತ ಆಗ್ಬಿಟ್ಟಿದೆ. ಸಮಸ್ಯೆಗಳಾದ್ರೆ ಎಲ್ಲರಿಗೂ ಅನುಭವ ಆಗಿದೆ. ಎಲ್ಲರೂ ಈಗ ಹೇಳ್ತಾ ಇದ್ರಿ. ಈಗ ಅಬ್ಬಣ್ಣ ಆಗ್ಬೋದು, ಸುಮಾರು ಅವ್ರನ್ನ ತಾಲೂಕ್ ಪಂಚಾಯತಿ ಮೆಂಬರ್ ಮಾಡ್ಬೇಕಾದ್ರೆ ಏನೇನ್ ಮಾಡಿದೆ ಅಂತ ಸೀನಣ್ಣಗೆ ಗೊತ್ತದೆ. ಏನ್ ಸೀನಣ್ಣ? ರಾಜನಹಳ್ಳಿ ಅಬ್ಬಣ್ಣು ತಾಲೂಕ್ ಪಂಚಾಯತಿ ಅಧ್ಯಕ್ಷನಾದ್ರಲ್ಲ, ಅದು ಹೆಂಗಾಯ್ತು? ಕಮ್ಯುನಿಟಿಯನ್ನು ಒಂದೇ ಕಾರಣಕ್ಕೆ ಇದೆ ಓಟ್ ಆಗದ. ಅವೆಲ್ಲ ಆಗ್ತದೆ. ಆ ತಪ್ಪು ಈ ಸಲ ಆಗಲ್ಲ. ಎಲ್ಲರಿಗೂ ಮನವರಿಕೆ ಆಗಿದೆ. ಏನಕ್ಕೆ ಅಂದ್ರೆ, ನಾನು ಒನ್ನಿ ಕುಲಸ್ಥರೆಲ್ಲ ನಿಮ್ಮ ಮುಖಾಂತರ ಮನವಿ ಮಾಡೋದು, ವೋಟ್ ಸ್ಪ್ಲಿಟ್ ಆದ್ರೆ ಅನುಕೂಲ ಆಗೋದು ಕಾಂಗ್ರೆಸ್ಗೆ. ಅರ್ಥ ಮಾಡ್ಕೊಳ್ರಿ. ಒನ್ನಿ ಕುಲಸ್ಥರಿಗೆಲ್ಲ ಮನವರಿಕೆ ಮಾಡೋಣ, ಇನ್ನ ಟೈಮ್ ಇದೆ. ಅವ್ರು ಮಾಡದೆ ವೋಟ್ ಸ್ಪ್ಲಿಟ್ ಮಾಡಿ ಕಾಂಗ್ರೆಸ್ಗೆ ಅನುಕೂಲ ಮಾಡ್ಲಿ ಅಂತ ಮಾಡೋದು. ಅದಕ್ಕೆ ಅವಕಾಶ ಕೊಡಬೇಡ್ರಿ. ಇನ್ನು ಉಳಿದಿದ್ದೆಲ್ಲ ನೀವು ಮನೆಗಳಲ್ಲಿ ಮಾತಾಡ್ಕೊಳ್ರಿ. ಮಾಲೂರು ಉಳಿಬೇಕಿಲ್ಲಿ. ಇಲ್ಲಿ ಏನಾರ ವೋಟ್ ಸ್ಪ್ಲಿಟ್ ಆದ್ರೆ ಅನುಕೂಲ ಆಗೋದು 10 ಸತಿ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ಗೆ. ಅದಕ್ಕೆ ಅವಕಾಶ ಕೊಡಬೇಡ್ರಿ. ನೀವುಗಳೆಲ್ಲ ಹೇಳ್ಕೊಂಡ್ರೆ ಇನ್ನು ಸರಿ ಹೋಗ್ತದೆ. ನಾನು ಬರ್ತೀನಿ, ಮನೆಗೂ ಹೇಳೋಣ, ಕನ್ವಿನ್ಸ್ ಮಾಡೋಣ. ಇಲ್ಲಿ ಕಮ್ಯುನಿಟಿ, ನಾವು ಜಾತಿ ಅದು ಅನ್ನೋದಕ್ಕಿಂತ ಮಾಲೂರಲ್ಲಿ ಭ್ರಷ್ಟಾಚಾರ ಇನ್ನು 5 ವರ್ಷ ಆಗ್ಬಾರ್ದು. ಅದನ್ನ ನೋಡ್ಕೊಳ್ರಿ. ನಾವೇ ಈ ಬಗ್ಗೆ ಅಂದ್ರೆ ಯಾಮಾರಿದ್ರೆ ಇನ್ನು 5 ವರ್ಷ ಲೂಟಿ ಮಾಡಕ್ ಬಿಡ್ತಾರೆ. ಈ ಕಮ್ಯುನಿಟಿ ಫೀಲಿಂಗು ಇದೆಲ್ಲ ತರೋದು ನನ್ನನ್ನ ಸೋಲ್ಸಕ್ಕೆ. ನಾವ್ ಎಲೆಕ್ಷನ್ ನಿಂತಾಗ ಎಲ್ಲರೂ ಒಂದಾಗಿ ನಮ್ಮ ಮೇಲೆ ಎಲೆಕ್ಷನ್ ಮಾಡ್ತಾರೆ. ಒತ್ತಿ ಹೇಳ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋಗಳು ಆಡಿಯೋಗಳು ಎಲ್ಲ ನೋಡ್ತಾ ಇದ್ದೀರಾ? ಒಬ್ಬೊಬ್ರೆಲ್ಲ ಲಿಂಕ್ ಇದು. ಅವ್ರಿಗೇನು ಮಾಡ್ಬೇಡ್ರಿ, ಇವ್ರಿಗೇನು ಮಾಡ್ಬೇಡ್ರಿ, ಇವ್ರು ಸರಿ ಇಲ್ಲ, ನಾವು ಮೂವರು ಒಂದು, ಮನ್ನಾಥ್ ಗೌಡ್ರ ಗುಂಪೆ ಒಂದು ಅಂತ ಹೇಳೋದು. ಏನಕ್ಕೆ ಅಂದ್ರೆ ಇವ್ರು ಭ್ರಷ್ಟಾಚಾರ ಮಾಡಿದ್ನೆಲ್ಲ ಹಿಡಿತೀನಲ್ಲ, ಇದಕ್ಕೆ ಒಂದಾಗೋದು. ಇವರೆಲ್ಲ ಹಿಡ್ದಾಕ್ತೀನಿ ಅಂತ.